ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಸಿಂಗಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋವಂಥ ಡಿಸೈನ ಶೇರ್ ಮಾಡ್ತಾ ಇದ್ದೀನಿ. ಸೊ ಡಿಸೈನ್ ಮಾತ್ರ ತುಂಬಾ ಸಿಂಪಲ್ಲಾಗಿ ಬರುತ್ತೆ, ಹಾಗೆ ಕ್ವಿಕ್ಕಾಗೂ ಮುಗಿಸ್ಬೋದು. ಇಲ್ಲಿ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಮೊದಲಿಗೆ ಒಂದು ಲಾಕನ್ನು ಮಾಡಬೇಕು. ಲಾಕ್ ಮಾಡ್ತಿದ್ದ ಹಾಗೆ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸೊ 2 ಸಲ ಹೀಗೆ ಲಾಕ್ ಆಗುತ್ತೆ, ಬಿಕಾಸ್ ನಾನು ಫಸ್ಟ್ ಸ್ಟೆಪ್ಪಲ್ಲೇ ಇಲ್ಲಿ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಬಂದು ಸ್ವಲ್ಪ ಸೆಕ್ಯೂರ್ ಆಗಲಿ ಅಂತ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ನೀವು ಇದರ ಬದಲು ಯಾವ ಥರ ಬೇಕಾದರೂ ಬೀಡ್ಸನ್ನು ಚೂಸ್ ಮಾಡ್ಕೊಬೋದು, ಲೈಕ್ ಫ್ಲ್ಯಾಟ್ ಬೀಡ್ಸು ಅಥವಾ ರೌಂಡ್ ಬೀಡ್ಸು, ಯಾವ ರೀತಿ ಬೀಡ್ ಬೇಕಾದ್ರೂ ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ಬೀಡನ್ನ ದಾರದಲ್ಲಿ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಸೊ ಬೀಡ್ ಲಾಕ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ ಮಾಡ್ತೀನಿ. ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ನಾವು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋದು. ಬೀಡಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಲೈಕ್ 4 ಆರ್ 5 ಚೈನ್ಸಷ್ಟು ಡಿಸ್ಟೆನ್ಸಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸೊ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ನಮಗೆ ಬೀಡ್ ಮತ್ತು ತ್ರಿಬಲ್ ಕ್ರೋಶೆಟ್ ಏನಿರುತ್ತೆ ಅದೆರಡು ಕೂಡ ಸಮ್ವಾಟ್ ಲೈಕ್ ವಿ ಶೇಪಲ್ಲಿ ಅದು ಫಾರ್ಮ್ ಆಗಿರಬೇಕು. ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೊಂಡು ಡಿಸೈನ್ನ ರಿವರ್ಸ್ ಮಾಡ್ಕೊತೀನಿ. 4 ಚೈನ್ ಹಾಕ್ಬಿಟ್ಟು ನಾವೇನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ, ಸೊ ಅಲ್ಲಿ ಲಾಕ್ ಇರುತ್ತೆ ಅಲ್ವಾ, ಆ ಲಾಕಿಗೆ ಈ 4 ಚೈನನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಫ್ರಂಟಿಗೆ ಡಿಸೈನ ಟರ್ನ್ ಮಾಡೋಣ. ನಮಗಿವಾಗ ಆ 4 ಚೈನಿಂದು ಒಂದು ಸ್ಮಾಲ್ ಲೂಪ್ ರೀತಿ ಫಾರ್ಮ್ ಆಗಿರುತ್ತೆ. ಸೊ ಕಾಣಿಸಲ್ಲ, ನಾವು ವರ್ಕ್ ಮಾಡ್ತಾ ಹೋದಾಗ ಆ ಲೂಪ್ ಬಂದು ಕಾಣಿಸುತ್ತೆ. ಇಲ್ಲಿ ನಾನು ಆ ಲೂಪ್ ಒಳಗಡೆ ಪಿಕೋ ಸ್ಟಿಚಸನ್ನು ಮಾಡ್ಕೊತೀನಿ. ಅದಕ್ಕೋಸ್ಕರ 3 ಚೈನ್ಸ್ ಹಾಕ್ಕೊಂಡು ನೋಡಿ ಆ ಲೂಪ್ ಏನಿದೆ ಆ ಲೂಪ್ಗೆ ಲಾಕ್ ಮಾಡಬೇಕು. ಸೊ ಫಸ್ಟ್ ಪಿಕೋ ಸ್ಟಿಚಲ್ಲಿ ಫಾರ್ಮ್ ಆಯಿತು, ಮತ್ತು 3 ಚೈನ್ಸ್, ಹಾಗೆ ಸೇಮ್ 4 ಚೈನಿಂದು ಲೂಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ನೋಡಿಕೊಂಡು ನೀವು 4 ಅಥವಾ 5, ಸೊ ಆ ಗ್ಯಾಪಲ್ಲಿ ಎಷ್ಟಾಗುತ್ತೋ ಅಷ್ಟು ಪಿಕೋ ಸ್ಟಿಚಸನ್ನು ಇಲ್ಲಿ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 4 ಪಿಕೋಸ್ನ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಇನ್ನೂ 1 ಅಥವಾ 2 ಎಕ್ಸ್ಟ್ರಾ ಕೂಡ ಮಾಡ್ಬೋದು. ಸೊ 4 ಪಿಕೋಸ್ ಆದಮೇಲೆ ನಾವೇನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಆ ತ್ರಿಬಲ್ ಕ್ರೋಶೆಟ್ಗೆ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು ಡೈರೆಕ್ಟಾಗಿ ಪಿಕೋ ಸ್ಟಿಚ್ ಆಗ್ತಿದ್ದ ಹಾಗೆ ಅಲ್ಲಿಂದನೇ ಈ ತ್ರಿಬಲ್ ಕ್ರೋಶೆಟ್ಗೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಇದು ಬಂದು ಫಸ್ಟ್ ಡಬಲ್ ಕ್ರೋಶೆಟ್ ಆಗುತ್ತೆ. ನೆಕ್ಸ್ಟ್ ನಾನು ಇಲ್ಲೂ ಕೂಡ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಈ ರೀತಿ 2 mm ಸೈಜ್ ಇರುವಂಥ ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಬೀಡನ್ನು ಆ್ಯಡ್ ಮಾಡಿ ಈಗ ಸೆಕೆಂಡ್ ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಮೊದಲನೇ ಡಬಲ್ ಕ್ರೋಶೆಟ್ಟು ಬೀಡ್ ಹಾಕ್ತೀರಾ ಫಸ್ಟು ಮಾಡ್ಕೊಬೇಕು, ಆಮೇಲೆ ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ 2ನೇ ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಮತ್ತು ಇವಾಗ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನು ಹಾಕ್ಕೊಂಡು 3ನೇ ಡಬಲ್ ಕ್ರೋಶೆಟನ್ನು ಮಾಡ್ಕೊತೀನಿ. ಸೊ ಈ ರೀತಿ ಪ್ರತಿ ಸಲ ಒಂದೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಆ ತ್ರಿಬಲ್ ಕ್ರೋಶೆಟ್ ಲೆಂತ್ ಏನಿದೆ ಅಲ್ವಾ, ಸೊ ಅದು ಕವರ್ ಆಗೋವರೆಗೂ ನೀವು ಹೀಗೇ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ತುಂಬಾ ಸಿಂಪಲ್ ಆಗಿದೆ ಡಿಸೈನು, ಜಸ್ಟ್ ಎಲ್ಲ ಬೇಸಿಕ್ ಸ್ಟಿಚಸ್ ಇಲ್ಲಿ ಯೂಸ್ ಮಾಡಿರೋದು. ಹಾಗಾಗಿ ಬಿಗಿನರ್ಸ್ ಕೂಡ ಎಫರ್ಟ್ಲೆಸ್ ಆಗಿ ಈ ಡಿಸೈನ ಟ್ರೈ ಮಾಡ್ಬೋದು. ಜೊತೆಗೆ ಒಂದೇ ಸ್ಟೆಪ್ಪಲ್ಲಿ ಮುಗಿಸೋವಂಥ ಡಿಸೈನ್ ಅಲ್ವಾ, ಸೊ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಈ ಥರ 5 ಡಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿದ್ದೀನಿ. 5 ಡಬಲ್ ಕ್ರೋಶೆಟ್ಸ್ ಮಾಡಿದ್ದೀನಿ, ಹಾಗಾಗಿ 4 ಬೀಡ್ಸ್ ಬಂದಿದೆ. ಬಿಕಾಸ್ ಸ್ಟಾರ್ಟಿಂಗ್ ನಾನು ಫಸ್ಟು ಬೀಡ್ ಹಾಕ್ತಿರೋ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೆ, ಹಾಗಾಗಿ ಜಸ್ಟ್ 4 ಬೀಡ್ ಬಂದಿದೆ. ಈಗ ಆ ಆರ್ಚು ಎಲ್ಲಿಗೆ ಎಂಡ್ ಆಗ್ತಾ ಇದೆಯೋ ಸೊ ಆ ಪಾಯಿಂಟ್ಗೆ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿಬಿಟ್ಟು ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಆರ್ಚ್ ಬರುತ್ತೆ. ನಾವು ಬೀಡ್ಸ್ ಹಾಕೋದಕ್ಕೂ ಮುಂಚೆ ಏನು 4 ಪಿಕೋಸ್ನ ಫಾರ್ಮ್ ಮಾಡಿದ್ದೀವಿ ಅಲ್ವಾ, ಸೊ ಅದು ಒಂದು ರೀತಿಯಾಗಿ
ಡಿಸೈನ್ನ ಹೈಲೈಟ್ ಮಾಡ್ತಾ ಇದೆ. ಅಲ್ಲಿ ಒಂದು ಸ್ವಲ್ಪ ನಮಗೆ ಡಿಸೈನು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಬೀಡ್ಸ್ ಬೇಡ ಅಂತ ಹೇಳಿದ್ರೆ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ. ಅಲ್ಲಿ ಬೇಡ ಅಂದರೆ ನೀವು ಪಿಕೋ ಸ್ಟಿಚ್ಚನ್ನು ರೀಪ್ಲೇಸ್ ಮಾಡ್ಬೋದು. ಇಲ್ಲಿಂದ ನೆಕ್ಸ್ಟ್ ನೀವು ಕುಚ್ಚು ಟೈ ಮಾಡೋದಾದರೆ 4 ಚೈನ್ಸ್ ಹಾಕ್ಕೊಂಡು ಕುಚ್ಚನ್ನು ಟೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಕುಚ್ಚು ಟೈ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಬೀಡನ್ನು ಇಲ್ಲಿಂದನೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಾಕ್ ಏನು ಮಾಡ್ಕೊಂಡ್ವಿ ಆರ್ಚನ್ನು ಫಿಕ್ಸ್ ಮಾಡಿ ಅಲ್ಲಿಂದನೇ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ತೀನಿ. ಸೊ ಲಾಕ್ ಆದಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ನೀವು ಪ್ರೀವಿಯಸ್ ತ್ರಿಬಲ್ ಕ್ರೋಶೆಟ್ನ ಏನು ಡಿಸ್ಟೆನ್ಸಲ್ಲಿ ಮಾಡ್ಕೊಂಡಿರ್ತೀರ ಅಲ್ವಾ, ಸೊ ಸೇಮ್ ಡಿಸ್ಟೆನ್ಸಲ್ಲಿ ಇಲ್ಲೂ ಕೂಡ ನೀವು ವರ್ಕ್ ಮಾಡಬೇಕು. ತ್ರಿಬಲ್ ಕ್ರೋಶೆಟ್ ಆದಮೇಲೆ 4 ಚೈನ್ಸ್ ಹಾಕಿ ಆ ಡಿಸೈನ ನಾವು ರಿವರ್ಸ್ ಆಗಿ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕಾಗುತ್ತೆ. ಈ 4 ಚೈನನ್ನು ಲಾಕ್ ಮಾಡಿಕೊಂಡ್ರೆ ನಮಗೆ ಒಂದು ಲೂಪ್ ರೀತಿ ಫಾರ್ಮ್ ಆಗುತ್ತೆ. ಮತ್ತು ಡಿಸೈನ್ನ ಫ್ರಂಟಿಗೆ ಮಾಡಿಕೊಂಡು ಈ ಲೂಪ್ ಒಳಗಡೆ 4 ಅಥವಾ 5 ಪೀಕೋಸ್ನ ಮಾಡ್ಕೊಬೇಕು. ಸೊ ನಾನು ಪ್ರೀವಿಯಸ್ ಆರ್ಚ್ ತೋರಿಸ್ದೆ ಅಲ್ವಾ, ಆ ಥರ ಪೀಕೋಸ್ ಎಲ್ಲ ಆದಮೇಲೆ ಡೈರೆಕ್ಟಾಗಿ ಅಲ್ಲಿಂದನೇ ಈ ತ್ರಿಬಲ್ ಕ್ರೋಶೆಟ್ಗೆ ಫಸ್ಟು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಹೋಗಬೇಕು. ಇವಾಗ ಪಿಕೋಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ನಾನು ಸೇಮ್ ಪಾಯಿಂಟಿಂದನೇ ಒಂದು ಡಬಲ್ ಕ್ರೋಶೆಟ್ನ ಈ ತ್ರಿಬಲ್ ಕ್ರೋಶೆಟ್ಗೆ ವರ್ಕ್ ಮಾಡ್ತೀನಿ. ಸೊ ಇದು ಫಸ್ಟ್ ಡಬಲ್ ಕ್ರೋಶೆಟ್ ಆಗುತ್ತೆ. ಆಮೇಲೆ ಈಗ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಬೇಕು. ಸೊ ಇದೇ ಥರ ನಿಮಗೆ 4 ಬೀಡ್ ಬೇಕಾ ಅಥವಾ 5 ಬೀಡ್ ಬೇಕಾ ನೋಡಿಕೊಂಡು ನಂಬರ್ ಆಫ್ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಇದೇ ಥರ ನಾನು ಈ ಆರ್ಚನ್ನು ಕಂಪ್ಲೀಟ್ ಮಾಡ್ತೀನಿ. ಜೊತೆಗೆ ಸ್ವಲ್ಪ ದೂರ ಡಿಸೈನು ಕೂಡ ಫಿನಿಷ್ ಮಾಡ್ಕೊತೀನಿ. ಸೊ ಫಿನಿಶ್ ಎಲ್ಲ ಆದಮೇಲೆ ಫೈನಲ್ ಲುಕ್ ನಿಮಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ ನಾನು ಟ್ಯಾಸಲನ್ನು ಟೈ ಮಾಡಲಿಲ್ಲ. ನಿಮಗೆ ಟ್ಯಾಸಲ್ಸ್ ಬೇಕು ಅಂದರೆ ಎವ್ರಿ ಆರ್ಚ್ ಆದಮೇಲೆ 4 ಚೈನನ್ನು ವರ್ಕ್ ಮಾಡಿಬಿಟ್ಟು ಅಲ್ಲಿ ಕುಚ್ಚನ್ನು ಕಟ್ಕೊಬೋದು. ಅಥವಾ 4 ಆರ್ಚು ಅಥವಾ 3 ಆರ್ಚು ಈ ರೀತಿ ಆದಮೇಲೂ ಬೇಕಾದರೂ ಒಂದೊಂದು ಕುಚ್ಚನ್ನು ಟೈ ಮಾಡ್ಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. See you soon. Till then, take care. Bye bye.